ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡಿ, ಒಂದು ಭಾಳ ಸುಂದರವಾದ ಒಂದು ರಮಣೀಯ ದೃಶ್ಯ ಇದೆ. ಇದು ಸಿದ್ದಾಪುರ ಮತ್ತು ಹೊಸಂಗಡಿ ಘಾಟಿಯಿಂದ ಬಂದು ಹಾಗೆ ಮಾಸ್ತಿಕಟ್ಟೆಗೆ ಬಂದು ಅಲ್ಲಿಂದ ತೀರ್ಥಹಳ್ಳಿಗೆ ಬಲಕ್ಕೆ ತಿರುಗಿದರೆ ಸುಮಾರು 4-5 ಕಿಲೋಮೀಟರ್ ಅದೇ ದಾರಿಯಲ್ಲಿ ಮುಂದೆ ಬರುವಾಗ ಎಡಕ್ಕೆ ಅಬ್ಬಿ ಫಾಲ್ಸ್ ಅಂತ ಒಂದು ಬೋರ್ಡ್ ಇದೆ, ಚಿಕ್ಕ ಬೋರ್ಡು. ಅಲ್ಲಿಂದ ಒಳಗೆ 1 ಕಿಲೋಮೀಟರ್ ಮುಖ್ಯ ರಸ್ತೆಯಲ್ಲಿ ಬಂದು ಮತ್ತೆ ಎಡಕ್ಕೆ ತಿರುಗಿಕೊಂಡ್ರೆ ಮತ್ತೊಂದು ಕಿಲೋಮೀಟರ್ ಕಾಡಿನ ದಾರಿಯಲ್ಲಿ ಬಂದರೆ ಈ ಫಾಲ್ಸ್ ಸಿಗುತ್ತೆ ನೋಡಿ. ಭಾಳ ಸುಂದರವಾದ ತಾಣ ಇದು. ನವೆಂಬರ್ ಆದರೂ ಕೂಡ ಮುಗಿತಾ ಬಂದರೂ ಕೂಡ ಹೊಳೆ ನೀರಿದೆ ಇಲ್ಲಿ ನೋಡಿ. ಇಲ್ಲಿಂದ ಹರಿದು ಬರ್ತಾ ಇದೆ. ಮೇಲೆ ಕಾಡಿದೆ, ದಟ್ಟ ಕಾಡು. ಮಳೆಗಾಲದಲ್ಲಿ ಅಬ್ಬರ ಭಾಳ ಜೋರು ಇರ್ಬೋದು ನೋಡಿ. ಇಲ್ಲಿ ಕೆಳಮುಖವಾಗಿದ್ದು ಮುಕ್ತಾ ಇದೆ. ಇಲ್ಲಿ ಸ್ವಲ್ಪ ಅಪಾಯ ಕೂಡ ಇದೆ. ಬಂಡೆ ಸ್ವಲ್ಪ ಜಾರುವ ಸ್ಥಿತಿಯಲ್ಲಿರೋದ್ರಿಂದ ಜಾಗ್ರತೆ ಮಾಡಬೇಕಾಗ್ತದೆ ನೋಡಿ. ಇಲ್ಲಿ ಇಳಿತಾ ಇದೆ ನೀರು. ನಾನೊಬ್ಬನೇ ಬಂದಿದ್ದೀನಿ ಈಗ, ಆದರೆ ನಾನು ಏಕಾಂಗಿ ಅಲ್ಲ, ಪ್ರಕೃತಿ ನನ್ನ ಜೊತೆ ಇದೆ ನೋಡಿ. ಇಲ್ಲಿ ಎಷ್ಟು ಸುಂದರವಾದ ತಾಣ, ಬಹಳ ಖುಷಿ ಕೊಡುವಂಥ ಒಂದು ಪ್ರದೇಶ. ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಇರೋದು ಒಂದು ಅದ್ಭುತ ಅನುಭವ ನೋಡಿ. ಕಾರ್ಮೊರೆಂಟ್ ಪಕ್ಷಿ ಕೂತಿದೆ ನೋಡಿ. ಹೀಗೆ ಮತ್ತೆ ಹೀಗೆ ಬಂದು ಸ್ವಲ್ಪ ಹತ್ತುವಂಥದ್ದು ಮಾಡಿ ಹಾಗೆ ಮೇಲೆ ಬಂದರೆ ಬಂಡೆ. ಇದು ಬಹಳ ಪ್ರಶಾಂತವಾಗಿದೆ ಜಾಗ. ಮಳೆಗಾಲದಲ್ಲಿ ಇಲ್ಲಿ ಸಾಕಷ್ಟು ಜನ ಯಾತ್ರಿಕರು ಬಂದು ಹೋಗುವಂಥ ಕುರುಹು ಇದೆ. ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕಲಾಗಿದೆ, ಎಸೆಯಲಾಗಿದೆ, ಸಿಕ್ಕಾಪಟ್ಟೆ ಇದೆ ಕೆಲವು ಕಡೆ. ಇದು ನಮ್ಮ ಪ್ರವಾಸಿಗರ ಒಂದು ಸಮಸ್ಯೆ, ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಎಸೆಯೋದು. ಇನ್ನು ಮುಂದೆ ಹೋದರೆ ಸಾಕಷ್ಟು ಕಡೆಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ ಅದು ನೋಡಿ. ಇಲ್ಲಿ ಇದೆ ನೋಡಿ. ಹೀಗೆ ಬಂದರೆ ಎಲ್ಲ ಮರ ಎಲ್ಲ ಅಡ್ಡ ಬಿದ್ದಿದೆ. ಇಲ್ಲಿ ಸ್ಥಳೀಯ ದನಗಳು ಮೇಯ್ತಾ ಇವೆ. ಅಂದರೆ ಇಲ್ಲೋ ಎಲ್ಲ ಆಸ್ಪಾಸಲ್ಲಿ ಪುಟ್ಟ ಗ್ರಾಮ ಇದೆ ನೋಡಿ. ಇದು ಪ್ಲಾಸ್ಟಿಕ್ ರಾಕ್ಷಸ ಹಾಗೆ ಆವರಿಸ್ಕೊಂಡಿದ್ದಾನೆ. ಒಣ ಎಲೆಗಳನ್ನು ತಿಂತಿವೆ ನೋಡಿ ಈ ದನಗಳು.